ಎಲ್ಲ ರೈತರಿಗೂ ಸಾರ ಸತ್ತಾಗಿ ಅವಲಂಬಿಸಬೇಕು ಅಂತ ಒಂದು ಎಕರೆಗೆ 500 ರೂಪಾಯಿಂದ 1,000 ರೂಪಾಯಿವರೆಗೂ ಇರಿಸಿದ್ರು ಆಯಾ ದೇಶಕ್ಕೆ ಅನುಗುಣವಾಗಿ. ಇದು ತುಂಬ ತಪ್ಪು. ಇದು ಯಾವ ರೈತರಿಗೂ ಕೈಗೆ ಸಾಧ್ಯ ಇಲ್ಲ. ಎಂಥ ಅನ್ಯಾಯ ಇದು, ಯಾವ ನಿಮ್ಮ ನ್ಯಾಯ ಅಂತ ಕೇಳಿ ರೈತರು ಬಹಿರಂಗವಾಗಿ ದಾಖಲೆ ಹಾಕೊಂಡು ಅರ್ಜಿ ಕೊಡ್ತಾರೆ. ಇದು ಮಾತಾಡತಕ್ಕಂಥ ಧೈರ್ಯ ಹುತಾತ್ಮವನ್ನು ನಡೆಸೋದ್ರ ಮೂಲಕ ಇವತ್ತು ನಾವು ಹೋರಾಟಕ್ಕೆ ಬೀದಿಗಿಳಿದಿದ್ದೀವಿ. ಆ ಕಾರಣಕ್ಕೋಸ್ಕರ ಯಾವೇ ಕಾರಣಕ್ಕೂ ರೈತರು ನಮ್ಮ ಯಾದವ್ ರೆಡ್ಡಿ ಹೇಳಿದಂಗೆ ಯಾವುದೇ ಸಮಸ್ಯೆ ಬಂದಾಗ ನಮ್ಗೆ ಎಷ್ಟೇ ಕಷ್ಟ ಇರಲಿ, ಪ್ರೊಫೆಸರ್ ನಂಜುಂಡಸ್ವಾಮಿ ಹೇಳ್ತಾ ಇದ್ರು, ನೀವೆಲ್ಲರೂ ಕೂಡ ಬೀದಿಗಿಳಿದು ಹೋರಾಟ ಮಾಡಿದರೆ ಆಡಳಿತ ಸರ್ಕಾರ ಕೂಡ ನಿಮ್ಮ ಹೇಳಿದಂಗೆ ಕೇಳುತ್ತೆ ಅಂತ ಹೇಳ್ತಾ ಇದ್ರು. ರಾಜ್ಯದ ಹಲವಾರು ಸಮಸ್ಯೆ ಇಟ್ಟುಕೊಂಡಿರುವಂತೂ ಸಂಯುಕ್ತ ಕರ್ನಾಟಕ ಹೆಸರಲ್ಲಿ ಹಲವಾರು ಸಂಘಟನೆಗಳು, ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಎಲ್ಲ ಜನವರ್ಗಗಳು ಸೇರಿಕೊಂಡಿರುವಂತೂ ಸಂಯುಕ್ತ ಹೋರಾಟ ಕನ್ನಡ ಹೆಸರಲ್ಲಿ ಚಳವಳಿ ಕಟ್ತಾ ಇದ್ವಿ. ಅದರ ಹೋರಾಟದ ಪ್ರತಿಫಲನೇ ದೇವನಹಳ್ಳಿಯ ರೈತ ಹೋರಾಟದ ಜಯ ಇದೆ.